ಜಿಲ್ಲಾಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಬೀದರ್ ಮಹಾನಗರ ಪಾಲಿಕೆ ಮತ್ತು ಬ್ರಾಹ್ಮಣ ಸಮಾಜದ ಸಹಯೋಗದಲ್ಲಿ ಸಂಜೆ ನಗರದ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ಏರ್ಪಡಿಸಲಾಗಿದ್ದ ಕಾರ್ಯಕ್ರಮವನ್ನು ಪೌರಾಡಳಿತ ಸಚಿವ ರಹೀಂ ಖಾನ್ ಉದ್ಘಾಟಿಸಿ ಮಾತನಾಡಿದರು. ಎಲ್ಲಾ ಮಹಾತ್ಮರ ವಿಚಾರಗಳು ಮತ್ತು ಎಲ್ಲಾ ಧರ್ಮಗಳ ಉದ್ದೇಶ ಮಾನವ ಕಲ್ಯಾಣವೇ ಆಗಿದೆ. ಅಂತಹ ಉನ್ನತ ವಿಚಾರಗಳು ಶಂಕರಾಚಾರ್ಯರ ಬೋಧನೆಯಲ್ಲಿ ಇದೆ ಎಂದು ತಿಳಿಸಿದರು. ಬ್ರಾಹ್ಮಣ ಸಮಾಜದಲ್ಲಿ ಬಹಳಷ್ಟು ಜನರು ಬಡವರಿದ್ದಾರೆ. ಅವರಿಗೆ ಸರ್ಕಾರದಿಂದ ಸಾಕಷ್ಟು ಸೌಲಭ್ಯಗಳಿವೆ. ಅವುಗಳನ್ನು ಸದುಪಯೋಗಪಡಿಸಿಕೊಳ್ಳಬೇಕು. ಈ ಬಾರಿ ಸರ್ಕಾರ ಬ್ರಾಹ್ಮಣ ಸಮುದಾಯದವರಿಗೂ ಲೇಬರ್ ಕಾರ್ಡ್ ನೀಡಿದೆ. ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಬ್ರಾಹ್ಮಣ ಸಮುದಾಯದ ಏಳಿಗೆಗೆ 100 ಕೋಟಿ ಅನುದಾನ ಮೀಸಲಿಟ್ಟಿದೆ. ಬೀದರ್ನಲ್ಲಿ ಬ್ರಾಹ್ಮಣ ಸಮುದಾಯ ಭವನ ನಿರ್ಮಾಣಕ್ಕೆ ಸ್ಥಳ ಗುರುತಿಸಿ ಕಟ್ಟಡ ನಿರ್ಮಿಸಲು ಪ್ರಯತ್ನಿಸಲಾಗುವುದು ಎಂದು ತಿಳಿಸಿದರು. ಇದೇ ವೇಳೆ ಬ್ರಾಹ್ಮಣ ಸಮಾಜದ ಪ್ರಮುಖರಾದ ವೆಂಕಟೇಶ್ ಕುಲಕರ್ಣಿ ಹಾಗೂ ಸತೀಶ್ ಕುಲಕರ್ಣಿ ಅವರು ಕೂಡ ಮಾತನಾಡಿದರು. ಪಿಯುಸಿಯಲ್ಲಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳನ್ನು ಇದೇ ವೇಳೆ ಗೌರವಿಸಲಾಯಿತು. ರಾಮಕೃಷ್ಣ ವಿವೇಕಾನಂದ ಆಶ್ರಮದ ಜ್ಯೋತಿರ್ಮಯಾನಂದ ಸ್ವಾಮೀಜಿಯವರು ದಿವ್ಯ ಸಾನ್ನಿಧ್ಯ ವಹಿಸಿದರು. ವಿಧಾನ ಪರಿಷತ್ ಸದಸ್ಯ ಭೀಮರಾವ್ ಪಾಟೀಲ್, ನಾರಂಜ ಸಹಕಾರಿ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷ ಸೂರ್ಯಕಾಂತ್ ನಾಗಮಾರಪಳ್ಳಿ, ಬ್ರಾಹ್ಮಣ ಸಮಾಜದ ಪ್ರಮುಖರಾದ ರಮೇಶ್ ಕುಲಕರ್ಣಿ, ವೆಂಕಟೇಶ್ ಕುಲಕರ್ಣಿ, ವಿಜಯಕುಮಾರ್ ಸೋನಾರೆ, ಸದಾನಂದ ಜೋಶಿ, ಅಪ್ಪಾರಾವ್ ಸೋದಿ, ಮಂಗಲಾ ಭಾಗವತ್, ಗ್ರೇಡ್ 2 ತಹಶೀಲ್ದಾರ್ ಜಿಯಾವುಲ್ಲಾ ಸೇರಿದಂತೆ ಇನ್ನಿತರರು ಇದ್ದರು. ರೋಹಿತ್ ಗುರುಜಿ ವೇದ ಘೋಷ ಹೇಳಿದರು. ವೀರಾಂಜನೇಯ ಬಳಗದವರು ಶಂಕರಾಚಾರ್ಯರು ವಿರಚಿತ ಗುರುಪಾದ ಸ್ತೋತ್ರ ಪಠಿಸಿದರು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕ ಸಿದ್ದರಾಮ ಶಿಂದೆ ಸ್ವಾಗತಿಸಿದರೆ, ದೇವದಾಸ್ ಜೋಶಿ ಅವರು ನಿರೂಪಣೆ ಮಾಡಿದರು. ರಮೇಶ್ ಕುಲಕರ್ಣಿ ವಂದಿಸಿದರು. ಎಲ್ಲರೂ ಒಂದೇ ದಾರಿ ತೋರಿಸಿದ್ದಾರೆ. ಎಲ್ಲಾ ಧರ್ಮದಲ್ಲಿ ಒಳ್ಳೆಯದು ಮಾಡಬೇಕಂತ, ಒಳ್ಳೆ ದಾರಿನಲ್ಲಿ ಹೋಗ್ಬೇಕು, ಒಳ್ಳೆಯದು ಮಾಡಬೇಕಂತ. ಮತ್ತೆ ಕಲಿಯುಗನಲ್ಲಿ ಬಂದು ನಾವು ಏನೇನು ಆಗ್ಲತ್ತಿದೆ, ಏನೇನು ಮಾಡ್ಲತ್ತಿದೆ ತಮ್ಮೆಲ್ಲರಿಗೂ ಗೊತ್ತಿದೆ. ಆದರೂ ಇತಿಹಾಸಿಕ್ ಎಸ್ಪೆಷಲಿ ಬ್ರಾಹ್ಮಣ ಸಮಾಜ ಒಂದು ಇತಿಹಾಸ ಇದೆ. ಸಾವಿರಾರು ವರ್ಷದಿಂದ, 100 ವರ್ಷದಿಲ್ಲ, ಸಾವಿರಾರು ವರ್ಷದ, हजारों साल का इतिहास है ब्राह्मण समाज का. खुदा एक ऐसी शक्ति ये समाज में दिया है, जीन्स ऐसी ताकत दिया है, शायद इतनी ताकत किसी को नहीं मिली. सबसे पहले बुद्धि जिसको बोलते हैं ना, एजुकेशन, बहुत ही ताकतवर. हजारों साल से सबसे पहले ये देन, ये अवतार खुदा का किसी किसी को मिलता है. तो ये समाज को एजुकेशन, बुद्धि, सबसे तीसरी चीज आप क्या बोलते हैं, सब्र. बहुत शांति से, यहाँ 4-5 घंटे से, मैं समझ रहा हूँ 1 घंटे से प्रोग्राम चल रहा बोल के, 4-5 घंटे से चल रहा है. ऐसा शांत से बैठे हैं, लोगों को बोलना पड़ रहा है आप लोगों को कि जरा कुछ जोर से बोलो बोल के. अभी डॉक्टर शालेंद्र बोल रहे थे ना, आप जरा जोर से आवाज करो बोल के. नहीं तो बहुत से प्रोग्राम देखे, इतना डिस्टर्बेंस, इतना समस्या होता है. लेकिन खुदा आपको वो भी ताकत दिया कि बहुत ही शांति से, सब्र, गुस्सा नहीं, लड़ी झगड़ा नहीं, समाज में दिमाग से सॉल्यूशन करने का ये ताकत दिया है मालिक. ಎದುರು ಮೊಬೈಲ್ ಕೊಡ್ತೇವೆ, ಬೆಳಗ್ಗೆ 7 ಆಯ್ತು ರಾತ್ರಿ ತನಕ ಮೊಬೈಲಿಂದೇ ನಾವೆಲ್ಲ ಮಾಡ್ಕೊಡ್ತೇವೆ. ಅದಕ್ಕಿಂತ ಗುರುಗಳೆಲ್ಲ ನಾವು ಕೇಳ್ಕೊತಾ ಹೋದೆವು ಅಂದ್ರೆ ನಮ್ಮ ಕಿವಿಯಾನು ತೊಡ ಒಳ್ಳೇದಾಗಿ ಕೆಲವು ನಾಲೆಜ್ನೂ ಬರ್ತದೆ, ಮತ್ತು ಸಮಾಜ ಬಗ್ಗೆ ಗೌರವನೂ ಬರ್ತದೆ, ಧರ್ಮದ ಬಗ್ಗೆ ಬಿ ಗೌರವ ಬರ್ತದೆ. ಧರ್ಮದ ಬಗ್ಗೆ ನಾನು ತಿಳ್ಕೊಂತ ಈ ದಿನ ಅದನ್ನು ಹೇಳಕ್ಕೆ ಇಚ್ಛಪಡ್ತೀನಿ. ಯಾಕಂದ್ರೆ ಭಾಳ ಸನಾತನ ಹಿಂದೂ ಧರ್ಮದ ಪುನರ್ವಾತಕ್ಕಿದ್ದರು. ಅದೇ ಥರ ಮಹಾನ್ ತತ್ವಜ್ಞಾನಿ ನಮ್ಮ ಶಂಕರಾಚಾರ್ಯರಿದ್ದರು. ಅವರು ಕೇವಲ ಜೀವನ ಮಾಡಿದ ಓನ್ಲಿ 32 ವರ್ಷ. ಕ್ರಿಸ್ತಶಕ 788 ಜನ್ಮ ತಾಳಿ ಕೇರಳದ ಒಂದು ಚಿಕ್ಕ ಗ್ರಾಮದಲ್ಲಿ, 800 ಕ್ರಿಸ್ತಶಕ 820 ಅವರು ಸ್ವರ್ಗವಾಸ ಆದರು. 32 ವರ್ಷದಲ್ಲೇ ಇಡೀ ದೇಶದಲ್ಲಿ 2 ಸಲ ಕಾಲ್ನಡಿಗೆಲಿಂದ ಸುತ್ತಾಡಿದರು. 2 ಸಲ ಕಾಲ್ನಡಿಗೆಲಿಂದ ಸುತ್ತಾಡೋರು. ಎದಕ್ಕೆ? ಧರ್ಮ ಉಳಿಬೇಕು, ನಮ್ಮ ದೇಶ ಉಳಿಬೇಕು, ನಮ್ಮ ಸನಾತನ ಧರ್ಮ ಉಳಿಬೇಕು ಅಂತ ಇಡೀ ದೇಶವನ್ನು 2 ಸಲ ಕಾಲ್ನಡಿಗೆ ನಡೆದರು 32 ವರ್ಷದಲ್ಲೇ. ಬಂದಂತಹ ಎಲ್ಲ ಆಸ್ತಿಕ ಭಕ್ತ ಮಹಾಜನರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ವೇದಿಕೆ ಮೇಲೆ
ಆಸೀನರಾಗಿರುವಂತಹ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ಕೂಡ ನಮಸ್ಕರಿಸುತ್ತಾ, ಬಂದಂತಹ ಇನ್ನು ಮನಸ್ಸಿನಲ್ಲಿ ಧರ್ಮದ ಕಿಡಿಯನ್ನು ಜಾಗ್ರತೆಯಲ್ಲಿ ಇಟ್ಕೊಂಡು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಂತಹ ಎಲ್ಲ ಮಹನೀಯರಿಗೂ ಕೂಡ ಹೃತ್ಪೂರ್ವಕ ನಮಸ್ಕರಿಸುತ್ತಾ, ಶಂಕರರ ಬಗ್ಗೆ ಹೇಳಬೇಕು ಅಂದರೆ ಅವರೊಂದು ದೊಡ್ಡ ಪರ್ವತ, ಅವರ ವ್ಯಕ್ತಿತ್ವ ಅಂದರೆ ಒಂದು ದೊಡ್ಡ ಪರ್ವತ. ಆ ಪರ್ವತಕ್ಕೆ ನಮ್ಮಲ್ಲಿರುವಂತಹ ಸಣ್ಣ ಕನ್ನಡಿಯನ್ನು ಹಿಡಿದ್ರೆ ಅದರಲ್ಲಿ ಎಷ್ಟು ಕಾಣುತ್ತದೆ ಅಷ್ಟು ಮಾತ್ರ ನಾವು ಹೇಳಿಕ್ಕೆ ಸಾಧ್ಯ. ನಾವು ಪೂರ್ತಿಯಾಗಿ ಹೇಳಿಬಿಡ್ತೇವೆ ಅಂತ ಹೇಳಿಕೆ ಸಾಧ್ಯ ಇಲ್ಲ. ಹಾಗೆ ಜೀವನದಲ್ಲಿ ನಮಗೆ ಯಾರಾದರೂ ಒಂದು ಸಣ್ಣ ಉಪಕಾರ ಕೂಡ ಮಾಡಿದರೂ ನಾವು ಅದನ್ನು ನೆನಪಿನಲ್ಲಿಟ್ಕೊಳ್ತೇವೆ. ಹಾಗಿದ್ದಲ್ಲಿ ಇಂದು ನಾವು ಶ್ರೀ ಶಂಕರ ಭಗವತ್ಪಾದಾಚಾರ್ಯರಿಗೆ ಎಷ್ಟು ಕೃತಜ್ಞತೆಗಳನ್ನು ಸಲ್ಲಿಸಿದರೂ ಕೂಡ ಕಡಿಮೆ. ಏಕೆಂದರೆ ಇಂದು ನಾವು ಹಣೆಗೆ ಕುಂಕುಮ ಹಚ್ಕೊಂಡು ನಮ್ಮ ಇಷ್ಟ ದೇವಸ್ಥಾನಗಳಿಗೆ ಹೋಗ್ತಾ ಇದ್ದೇವೆ. ನಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಯಜ್ಞ ಯಾಗಾದಿಗಳನ್ನು ನಾವು ಮಾಡ್ತಾ ಇದ್ದೇವೆ. ಮೊದಲೇ ಎಲ್ಲಾದರೂ ಜಯಂತಿ ಸರಿಯಾಗಿ ಇಷ್ಟು ಜನ ಕೂಡಿ ನಿಮ್ಮ ಸಮಾಜದಿಂದ ಮಾಡ್ತಾ ಇದ್ದೀರಿ ಅಂದ್ರೆ ಇದೊಂದು ಬೀದರಲ್ಲಿ ಇತಿಹಾಸಕ್ಕೆ ಇದೊಂದು ಜಯಂತಿ ತಾವೆಲ್ಲ ಸಮಾಜದವ್ರು ಕುಂತು ಮಾಡ್ತಾ ಇದ್ದೀರಿ. ತಮ್ಗೆಲ್ಲರಿಗೆ ನಾ ಮತ್ತೊಮ್ಮೆ ಶುಭಾಶಯ ಹೇಳ್ತಾ, ಅದೇ ರೀತಿ ಈ ಸಮಾಜದಲ್ಲಿ ಏನು ಶಂಕರಾಚಾರ್ಯರು ಹಾಕೊಟ್ಟಿದ್ದ ದಾರಿಯಲ್ಲಿ ನಾವು ನೀವು ಎಲ್ಲರೂ ಕಲ್ತು ನಡೆದ್ರೆ ಮಾತ್ರ ಆ ಜಯಂತಿ ಮಾಡಿದಂಥ ಉಪಯೋಗ ಆಗ್ತದ. ಯಾಕಂದ್ರೆ ಇದು ಒಂದೇ ಸಮಾಜಕ್ಕೆ ಸಂಬಂಧಪಟ್ಟಂತ ಶ್ರೀಗೋಲಿಲ್ಲ, ಅವ್ರು ಎಲ್ಲರೂ ದೇಶಗ ವಿದೇಶಗ ಎಲ್ಲರಿಗೂ ಒಂದು ಮಾರ್ಗದರ್ಶಕರಾಗಿ ಒಂದು ಚಿಂತಕರಾಗಿ ಅವ್ರೆಲ್ಲರಿಗೆ ಹೇಳ್ಕೊಟ್ಟಿದ್ದಾರೆ. ಅದೇ ರೀತಿ ನಾವು ನೀವು ನಡೆದು ಮುಂದೆ ಬರಂತ ದಿನದಾಗ ಶಂಕರಾಚಾರ್ಯರು ಹೇಳ್ಕೊಟ್ಟಿದ್ದಪ್ಪ ನಡೆದವಪ್ಪ ಅಂದ್ರೆ ನಿಮ್ಗೆ ಒಳ್ಳೇದಾಗ್ತದ ಅಂತ ಹೇಳಿ, ಮತ್ತೇನು ತಮ್ದೇನು ಸಮಾಜದ್ದು ಏನು ಈಗಾಗಲೇ ನಮ್ಮ ಮಂತ್ರಿಯವರು ರೇಣುಕಾನವ್ರು ಹೇಳಿದ್ರು, ಎಲ್ಲಕ್ಕ ಶ್ರೇಷ್ಠ ಬೊಮ್ಮನ ಸಮಾಜ ಮತ್ತೆ ಏನಪ್ಪ ಅಂದ್ರೆ ಎಲ್ಲಕ್ಕ ಫೈನಾನ್ಸಿಯಲಿ ಸ್ಟ್ರಾಂಗ್ ಇರೋಂಥ ಮತ್ತು ಫೈನಾನ್ಸಿಯಲಿ ಸ್ಟ್ರಾಂಗ್ ಇರ್ಲಿ ಬಿಡ್ಲಿ, ಮತ್ತೆ ನಿಮ್ದೇನು ಬುದ್ಧಿ ಇದ್ರೆ ದುಡ್ಡಿದ್ರೆ ನಮ್ಮಲ್ಲಿ ದುಡ್ಡಿದ್ರು ಮಹಾರಾಜರು ಕಸ್ಕೋಬೋದು, ಮಹಾರಾಜರ ಬಂದು ದುಡ್ಡಿದ್ರು ರೇಣುಕಾನ್ ಕಸ್ಕೋಬೋದು, ರೇಣುಕಾನಿನ ದುಡ್ಡು ಸುರೇಖನ್ ನಾಗರ ಬಳಿಕ ಕಸ್ಕೋಬೋದು. ಮತ್ತೆ ನಿಮ್ದೇನು ಬುದ್ಧಿ ಅದ, ಬುದ್ಧಿ ಯಾರು ಕಸ್ಕೋಪ್ಲೇ ಆಗಲ್ಲ. ಅದೇ ನಿಮ್ದೇನು ತಾಯಿ ತಂದಿ ನಿಮ್ದೇನು ಹಿರಿಯರದೇನು ಪುರಾಣಂತರದೇನು ಅಂತಾರ ನಮ್ಮ ಭಾಷೆದಾಗ, ನಮ್ಮ ಬೀದರ್ ಭಾಷೆದಾಗ ಅಂತಾರ ಬೊಮ್ಮನೇ ಬಹು ಹುಷಾರ್ ಐತಿ ಅಂತ. ಹಂಗೆ ಅದು ಒಂದು ನಿಮ್ಮ ಪರಂಪರೆ ಇದೆ ಅದು. ಯಾಕಂದ್ರೆ ಅದರಲ್ಲಿ ಈಗ ನೋಡ್ರಿ ಈಗ 20 ಜನ ಆದಾಗ 10 ಜನ 15 ಜನ 93-95% ಹುಡುಗಿಯರು ಸೆಕೆಂಡ್ ಇಯರ್ 10th ಬರ್ಬೇಕಂದ್ರೆ ಇದೊಂದು ಇದು ಇಲ್ಲ. ಯಾಕಂದ್ರೆ ನಾನು ಅನ್ಸ್ಬಿಟ್ಟಿಗೆ ಎಲ್ಲರೂ ಬೀದಾರು ಇಲ್ಲ ಲೋಕಲ್ದಾಗ ಕಲಿತೆ ಆ ಪರ್ಸೆಂಟೇಜ್ ತೆಗ್ದಾರ. ಅಂದ್ರೆ ಎಷ್ಟು ನಿಮ್ಮ ತಾತ್ಪರ್ಯ ಏನಪ್ಪ ನಿಮ್ಮ ಬ್ಲಡ್ದಾಗೆ ಇದೆ ಅದು. ತಮ್ಗ ಶಂಕರಾಚಾರ್ಯ ಇದೇ ರೀತಿ ಮುಂದೆ ಬರೋಂಥದ್ರಿಂದ ಹುಡುಗರಿಗೆ ಹುಡುಗಿಯರಿಗೆ ಇದೇ ರೀತಿ ತಮ್ಮ ಶಕ್ತಿ ಕುಳ್ಳಿ ಮಾಣಿಕರು ಮಹಾರಾಜರಾಗಿರ್ಬೋದು ಅಥವಾ ನಮ್ದು ರಾಯಚೂರು ಮಂತ್ರಾಲಯ ದೇವರು ತಮ್ಗೆ ಇದೇ ರೀತಿ ಶಕ್ತಿ ಕುಳ್ಳಿ ಅಂತ ಹೇಳ್ತಾ, ಮತ್ತೇನು ತಮ್ಮ ಡಿಮ್ಯಾಂಡ್ ಇದೆ ರೇಣುಕಾನವ್ರ ಹತ್ರ ತಮಗೊಂದು ಸಮಾಜಕ್ಕೆ ಇದು ಬೇಕಾಗಿದೆ ಅಂತ. ಯಾಕಂದ್ರೆ ರೇಣುಕಾನ್ ಸಾಹೇಬರು ಒಂದ್ಸಲ ಹೇಳೋರು ಅಂದ್ರೆ ಅದಕ್ಕೆ 100% ಮಾಡಿಕೊಡ್ತಾರ ಅವ್ರು ಯಾವುದೋ ಮತ್ತೊಂದು ನೀವು ಹೇಳಪ್ಲೇ ಇಲ್ಲ. ನೀವು ಮತ್ತೆ ಅವರಿಗೆ ದಯಮಾಡಿ ಮತ್ತೆ ಈಗ ಹೇಳಿರಿ ಅಂತ ಮತ್ತೊಂದು ಮುಂದಿನ ವರ್ಷ ಹೋಗ್ಬೇಡ್ರಿ. ಯಾಕಂದ್ರೆ ಮಂತ್ರಿಗಳಿಗೆ ಏನಿರ್ತದೆ ಬೀಜ ಶಟಲ್ ಇರ್ತದ ಪಾಪ, ಹೇಳೂರು ಹೋಗುರು ಅಂತ ನಿಮ್ಗೆ ಆಗ್ಬಾರ್ದು. ನೀವು 5-6 ದಿವಸದಾಗೆ ಹೋಗಿತ್ತು ಇದು ಮಾಡಿದ್ರೆ ಅಂದ್ರೆ ಮಾಡ್ಕೊಡ್ತಾರ. ಮತ್ತು ಅದೇ ರೀತಿ ನಾನು ಸಾಕಷ್ಟು ಈ ಸಮಾಜಕ್ಕೆ ದುಡ್ಡು ಕೊಟ್ಟು, ಯಾಕಂದ್ರೆ ಬರೋದೇ 1 ಕೋಟಿ ರೂಪಾಯಿ ವರ್ಷಕ್ಕೆ ಬರ್ತದ. ಮತ್ತೆ ಭೀ ನನ್ನ ಕೈನಿಂದ ಏಟ್ ಆಗ್ತದ. ಈಗ ರೇಣುಕಾನವ್ರ ಪೂರ ಮಾಡ್ಕೊಡ್ತಾ ಅಂತಾರ. ನಾನು ಆ ಸಮಾಜ ನನ್ನ MLC ಬಜೆಟ್ ನಿಂದು 5 ಲಕ್ಷ ರೂಪಾಯಿ ನಾನು ನಾಳೆನೇ ಬೇಕಾಗಿತ್ತಪ್ಪ ಅಂದ್ರೆ ಈ ಸಮಾಜ ಅಧ್ಯಕ್ಷರಿಗೆ ಸದಸ್ಯರಿಗೆ ನನ್ನ ಬಜೆಟ್ದಾಗ ಒಂದು 5 ಲಕ್ಷ ರೂಪಾಯಿ ಕೊಡ್ತೀನಿ. ಅದೇ ರೀತಿ ಪೂರ ಸಮಾಜದವರಿಗೆ ನಾವೊಂದು ಧನ್ಯವಾದ ಹೇಳ್ತೀನಿ. ಯಾಕಂದ್ರೆ ನಮ್ದು ಮಿತ್ರ ನಮ್ಮ ದೋಸ್ತರು ಹುಮ್ನಾಬಾದ್ ತಾಲೂಕು ಮಟ್ಟ ಮೊದಲಿಗೆ ನೀವು ಸ್ಟೇಟ್ ಉಪಾಧ್ಯಕ್ಷರು ಮತ್ತು ಜಿಲ್ಲಾ ಅಧ್ಯಕ್ಷ ಕೊಟ್ಟಿರಿ ವೆಂಕಟರಾವ್ ಕುಲಕರ್ಣಿಗೆ. ನಾ ವೆಂಕಟರಾವ್ ಕುಲಕರ್ಣಿ ಕಡೆಯಿಂದ ಆಗಿರ್ಬೋದು ಮತ್ತು ಹುಮ್ನಾಬಾದ್ ಒಂದು MLC ಆಗಿ, ಯಾಕಂದ್ರೆ ವೆಂಕಟರಾವ್ ಕುಲಕರ್ಣಿ ಮತ್ತು ನಮ್ಮ ಪರಿವಾರ ಮಕ್ಕಳು ಸಂಬಂಧಿಕ ಪರಿವಾರದ ಪುರಾಂತ ನಮ್ಮ ತಂದೆಯರು ಹಿಡ್ಕೊಂಡು ಮತ್ತು ಅದೇ ರೀತಿ ಒಳ್ಳೆ ರೀತಿ ಸಮಾಜಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ. ಅದೇ ವೆಂಕಟರಾವ್ ಕುಲಕರ್ಣಿ ಮತ್ತೆ ನೀವು ಸಮಾಜಕ್ಕೆ ಒಳ್ಳೆ ರೀತಿ ತಗೊಂಡು ಹೋಗಿ ಒಳ್ಳೆ ಈಗ ರೇಣುಕಾನ್ ಸಾಹೇಬರು ಹೇಳ್ತಾ ಇದ್ರು 2 ಕೋಟಿ ರೂಪಾಯಿ ತಂದಿರಂತ. ಮುಂದೆ ಬರೋಂಥದ್ದಿಂದ 2 ಕೋಟಿ ಇಲ್ಲ 4 ಕೋಟಿ ತಂದು ಕೊಟ್ಟರು ಬಿ
ನಾವೆಲ್ಲ ಸರ್ಕಾರ ನಮ್ದಿದೆ, ಸರ್ಕಾರ ನಮ್ದು ಕಾಂಗ್ರೆಸ್ ಸರ್ಕಾರ ಇದೆ, ರಹೀಂ ಖಾನ್ ಅವ್ರು ಇದ್ದಾರೆ, ನಾವಿದ್ದೇವೆ, ಈಶ್ವರ್ ಖಂಡ್ರೆ ಅವ್ರು ಇದ್ದಾರೆ, ಮಾಜಿ ಮಂತ್ರಿ ರಾಜಶೇಖರ್ ಪಾಟೀಲ್ ಇದ್ದಾರೆ. ನಾವೆಲ್ಲರೂ ನಿಮ್ಮ ಸಮಾಜ ಜೊತೆ ಇದ್ದು, ದಿನೇಶ್ ಗುಂಡೂರಾವ್ ಆಗಿರ್ಬೋದು, ಯಾರೇ ಮಂತ್ರಿಗಳು ಆಗಿರ್ಬೋದು, ನಾವು ನಿಮ್ಮ ಜೊತೆ ಬಂದು ಸಮಾಜದ ಏನೇ ಕೆಲಸ ಇರಲಿ ನಾವೆಲ್ಲರೂ ನಿಮ್ಮ ಜೊತೆ ಇದ್ದು ಮಾಡಿಕೊಡ್ತೇವೆ ವೆಂಕಟರಾವ್ ಕುಲಕರ್ಣಿ ಅವರೇ. ಮತ್ತು ಅದೇ ರೀತಿ ಏನು 4 ಭಜನಿ ಮಂಡಲದವ್ರು ಇದ್ದಾರ, ಆ ಭಜನಿ ಮಂಡಲದವರು ಬಿ ನಮ್ಮ ಕಡೆದಾಗಿರ್ಬೋದು, ಮತ್ತು ನಮ್ದು ಇನ್ಚಾರ್ಜ್ ಮಂತ್ರಿ ಆದ ರಹೀಂ ಖಾನ್ ಅವ್ರು ಇದ್ದಾರೆ, ಅವ್ರಿಗೂ ನಾ ಮನವಿ ಮಾಡ್ತೀನಿ ಮಂತ್ರಿಗಳೇ, ಇಲ್ಲಿ 4 महिला समाज भजनी ये है सब, तो उनको भी आप भी कुछ तो देना चाहिए और हम भी कुछ तो देते हैं. और साथ में नारंजा शुगर फैक्ट्री के अध्यक्ष सूर्यकांत नागरमपल्ली है, मैं उनसे भी, मैं आपके सभी के महिला मंडल से मैं उनसे विनंती करता हूँ, सभी जन मिलकर ಕೊಟ್ಟೆವು ಅಂದ್ರೆ ಅವ್ರಿಗೆ ಭೀ ಒಂದು ಅನುಕೂಲ ಕೊಡೋದು ದುಡ್ಡು ಏನಿಲ್ಲ, ಭಜನೆ ಮಾಡ್ಲಿಕ್ಕೆ ಏನಪ್ಪ ಒಂದು ಮೈಕ್ ಬೇಕು, ಒಂದು ತಬಲಾ ಬೇಕು, ಅವ್ರಿಗೆ ಏನಾದ್ರು ಅನುಕೂಲ ಮಾಡಿಕೊಟ್ರೆ ಅಂದ್ರೆ ಒಂದು ದೇವಸ್ಥಾನದಾಗ ಅವ್ರು ಕೂಡಲೇ ಎಲ್ಲಿ ಭೀ ಭಜನೆ ಮಾಡಬೇಕು ಏನೇ ಆಗ್ತದೆ. ಯಾಕಂದ್ರೆ ಗಂಡಸರ ಭಜನೆ ಮಾಡಕ್ಕಲೇ ಇಲ್ಲ, ಎಲ್ಲರ ಭಜನೆ ಮಾಡಬೇಕು, ಎಲ್ಲ ರಾಘವೇಂದ್ರ ರಾಯರ್ ಇದು ಮಾಡ್ಬೇಕಂದ್ರೆ ನೀವೆಲ್ಲ ಇದ್ದು ಭಜನೆ ಮಾಡ್ಲತ್ತಂದ್ರೆ ಹೊರಗಡೆ ಕುರ್ಚಿ ಮೇಲೆ ಕುಂತು ಬ್ಯಾದ ಗುಡ್ಗ ಹಾಕೊಂಡು ಹೂವು ಕತ್ತ ಕುಂಡಿರ್ತಾರೆ. ಅದಕ್ಕೆ ನಿಮ್ಮ ಮಾಡೋರು ಭೀ ನಾವು ಮಾಡಿ ಕೊಟ್ಟಿಲ್ಲಪ್ಪ ಅಂದ್ರೆ ಅದು ನಮ್ಗೆ ಇದು ಆಗ್ತದ. ಅದ್ರ ಕಡೆ ನಾವು ಎಷ್ಟು ಸಾಧ್ಯ ಆಗ್ತದ ಅದ್ರ ಪ್ರಕಾರ ನಾನು ಮತ್ತೆಲ್ಲರೂ ಕಲಿತ ಸಮಾಜದವ್ರಿಗೆ ಭಜನೆ ಇದ್ದವ್ರಿಗೆ ಮಾಡಿಕೊಡ್ತೇವೆ. ಮತ್ತು ಮುಂದೆ ಬರೋಂಥ ದಿನದಾಗ ನಿಮ್ಮ ಸಮಾಜ ಜೊತೆ ಇಡೀ ನಾವೆಲ್ಲರೂ ಇದ್ದೇವೆ ಅಂತ ಹೇಳಿ ವೆಂಕಟರಾವ್ ಕುಲಕರ್ಣಿ ಅವರೇ, ನೀವು ಸಮಾಜ ತಗೊಂಡು ಹೋಗ್ರಿ, ನಾವೆಲ್ಲರೂ ನಿಮ್ಮ ಜೊತೆಯಲ್ಲಿ ಇದ್ದೆವು. ಮತ್ತು ಏನೇ ನಿಮ್ಗೆ ಆಸೆ ಆಕಾಂಕ್ಷೆ, ಯಾಕಂದ್ರೆ ಸರ್ಕಾರ ನಮ್ದಿದೆ, ರಹೀಂ ಖಾನ್ ಅವರು, ನಾವು ಈಶ್ವರ್ ಖಂಡ್ರೆ ಹೋಗಿ ಒಂದು ದಿನೇಶ್ ಗುಂಡೂರಾವ್ ಹೋಗಿ ಸಿದ್ದರಾಮಯ್ಯ ಒಂದು 50-60 ಲಕ್ಷ ರೂಪಾಯಿ ಸ್ಪೆಷಲ್ ಗ್ರಾಂಟ್ दिलो सब. आपका ये करे तो तुमसे बड़ी बात नहीं, हम सभी जन मिलकर और 50-60 ಲಕ್ಷ ರೂಪಾಯಿದು ನಿಮ್ಗೆ ಇದು ಬೇಕು ಮಾಡ್ಕೊಡ್ತೀವಿ. ಭಜನ್ ಮಂಡಲ ನನ್ನಿಂದ ಬಿ ಏನಂತಾರ ಅಧ್ಯಕ್ಷರು ಅವ್ರು ಏನು ಹೇಳ್ತಾರೆ ಅದಕ್ಕೆ ನಾನು ಸದಾ ಸಿದ್ಧ ಇದ್ದೀನಿ. ತಾವು ಏನು ಹೇಳ್ತೀವಿ ಅದನ್ನ ಮಾಡ್ಕೊಳಕ್ ಇದು ಇದ್ದೀನಿ ಅಂತ ಹೇಳಿ ಇಲ್ಲೇನು ಕರೆಸಿ ಸಮಾಜದ್ದು ನಂಗೇನು ಕರೆಸಿ ಯಾರು ಮಾತಾಡ್ಲಕ್ ತಾವೆಲ್ಲರೂ ಇದು ಮಾಡ್ರಿ. ತಮ್ಗೆಲ್ಲರಿಗೆ ನಾನು ಧನ್ಯವಾದ ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಆದಿಶಂಕರಾಚಾರ್ಯ ಜಯಂತಿಯ ಪ್ರಯುಕ್ತ ಎಲ್ಲ ವಿಪ್ರ ಬಾಂಧವರಿಗೆ ನನ್ನ ನಮಸ್ಕಾರಗಳು. ಇವತ್ತಿನ ರಂಗಮಂದಿರದಲ್ಲಿ ನಡೆಯಲಾಗಿದ್ದ ಆದಿಶಂಕರ ಜಯಂತಿಯ ಸಭಾಂಗಣದಲ್ಲಿ ಎಲ್ಲ ಮಂತ್ರಿಗಳು, ಶಾಸಕರು ಬಂದಿದ್ದಕ್ಕೆ ನಮಗೂ ಹೆಮ್ಮೆಯಾಗಿದೆ. ಯಾಕಂದರೆ ಈ ವರ್ಷ ಎಲ್ಲೂ ಮಾಡಿದ್ದಿಲ್ಲ ನಾವು ಬ್ರಾಹ್ಮಣ ಸಮಾಜದಲ್ಲಿ, ಇದೇ ಮೊದಲೇ ಬಾರಿಗೆ ಈ ರಂಗಮಂದಿರದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಹೋಗಿ ಭೇಟಿಯಾಗಿ ನಾವು ಜಿಲ್ಲಾಧಿಕಾರಿಗಳಿಗೆ ನಾನು ಬಹಳ ಅಭಿನಂದನೆ ಸಲ್ಲಿಸ್ತೀನಿ. ಎಲ್ಲ ರೀತಿಯಲ್ಲಿ ನಮಗೆ ಹೆಲ್ಪ್ ಮಾಡಿದ್ದಾರೆ ಅವರು. ಯಾವ ರಂಗಮಂದಿರ ಆಗಲಿ ನಮ್ಮ ಪೂಜೆಗೆ ಬಂದರು ಮುಂಜಾಂತ ಅವರಿಗೆ ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತೀನಿ. ಮತ್ತು ನಮ್ಮ ಭೀಮರಾವ್ ಪಾಟೀಲ್ ಹುಮ್ನಾಬಾದ್ ಅವರಿಗೆ 5 ಲಕ್ಷ ರೂಪಾಯಿ ನಮಗೆ ಇದು ಕೊಟ್ಟು ಮತ್ತು ನಮ್ಮ 4 ಮಹಿಳಾ ಮಂಡಳಿಯವರಿಗೆ ಸಹಾಯ ಮಾಡ್ತಾರೆ, ಅವರಿಗೆ ಅಭಿನಂದನೆ ಸಲ್ಲಿಸಿದೆ. ಮತ್ತು ರಹೀಂ ಖಾನ್ ಮಂತ್ರಿಗಳಿಗೆ ನಮ್ಮ ಜಾಗ ಕೊಡಲಿಕ್ಕೆ ನಾವು ಕೇಳ್ತೀವಿ, ಅವರಿಗೆ ಅಭಿನಂದನೆ ಸಲ್ಲಿಸ್ತೇವೆ. ಮತ್ತು ಬೆಲ್ದಾಳಿ ಸಾಹೇಬರು ಬಂದು ಇದು ಮಾಡಿದ್ರು, ಅವರು ಸಹಾಯ ಮಾಡ್ತಾರೆ, ಅವರಿಗೆ ನಾವು ಅಭಿನಂದನೆ ಸಲ್ಲಿಸಿ ನಮ್ಮ ಜ್ಯೋತಿರ್ಮಯ ಸ್ವಾಮಿಗಳಿಗೆ ನಮಸ್ಕರಿಸುತ್ತಾ ಈ ಸಭೆ ಯಶಸ್ವಿಯಾಗಿ ನಡೆಸಲಾಗಿ ಎಲ್ಲ ವಿಪ್ರಬಂಧರಿಗೆ ಅಭಿನಂದನೆ. ನಾವು ನೇರ ಸಾಲ ಯೋಜನೆಯಲ್ಲಿ 59 ವಿಧೇಯರು 18 ಮಹಿಳೆಯರಿಗೆ 2 ಲಕ್ಷ ಪ್ರತಿಯಾಗಿ ದಿನೇಶ್ ಗುಂಡೂರಾವ್ ಸಹಾಯದಿಂದ ಅವರಿಗೆ 51 crore ರೂಪೀಸ್ ಕೊಡಲಾಗಿದೆ. ಸಿದ್ದರಾಮಯ್ಯ ಸಾಹೇಬರಿಗೆ ನಾವು ಮತ್ತು ಈಶ್ವರ್ ಖಂಡ್ರೆ ಸಾಹೇಬರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಸ್ಕಾಲರ್ಶಿಪ್ ನಮ್ಮ ವಿದ್ಯಾರ್ಥಿ ವೇತನ ನಮ್ಮದು ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯಿಂದ 15,000 ಪ್ರತಿಯಾಗಿ ನಮ್ಮ ಜಿಲ್ಲೆಗೆ 21 ವಿದ್ಯಾರ್ಥಿಗಳಿಗೆ 15,000 ಸ್ಕಾಲರ್ಶಿಪ್ ಸಿಕ್ಕಿದೆ. ಅದು ನಾವು ಬಡದಾರಿ ತಂದಿದ್ದೇವೆ. ನಮ್ದು ಯಾವುದೇ ಸ್ಟೇಟ್ದಲ್ಲಿ ನಮಗೆ ಮೊದಲೇ ಕೊಟ್ಟಿದ್ದಾರೆ. ಜಯಸಿಂಹರಿಗೆ ನಾನು ನಮ್ಮ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರಾದ ಜಯಸಿಂಹರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಅದಕ್ಕಾಗಿ ನಾನು ವೆಂಕಟೇಶ್ ಕುಲಕರ್ಣಿ, ಉಪಾಧ್ಯಕ್ಷ ಬ್ರಾಹ್ಮಣ ಮಹಾಸಭಾ ಬೆಂಗಳೂರು. ಈ ಬಾರಿ ನಮ್ದೇನು ಪ್ರತಿ ವರ್ಷ ಜಿಲ್ಲಾಧಿಕಾರಿಯಲ್ಲಿ ಮಾಡ್ತಿದ್ರು, ಒಂದು 5 ನಿಮಿಷ ಅಷ್ಟೇ ಸೀಮಿತ ಆಗ್ತಿತ್ತು ಜಯಂತಿ. ಈ ಸಾರಿ ನಾವು ರಂಗಮಂದಿರದಲ್ಲಿ ವಿಜೃಂಭಣೆಯಿಂದ ಸುಮಾರು 600 ಜನ ಸೇರಿಸಿ
ಎಲ್ಲ ಮಂತ್ರಿಗಳು ಸೇರಿ ಈ ಒಂದು ಅರ್ಥಪೂರ್ಣವಾದಂಥ ಮಹಾ ಜಗದ್ಗುರು ಆದಿಶಂಕರಾಚಾರ್ಯರ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಿದ್ದೀವಿ. ಇದರಂತೆ ನಮ್ಮ ವಿಪ್ರ ಬಾಂಧವರು ಎಷ್ಟು ಜನ ನಮಗೆ ಸಹಾಯ ಮಾಡಿ ಬಂದಿದ್ದಾರ ಅವರಿಗೆಲ್ಲರಿಗೂ ಅಭಿನಂದನೆಗಳು ಸಲ್ಲುತ್ತಾ, ಮತ್ತೆ ಎಲ್ಲ ಶಾಸಕರಿಗೂ ಮಂತ್ರಿಗಳಿಗೂ ಎಲ್ಲರಿಗೂ ಅಭಿನಂದನೆಗಳು ಸಲ್ಲುತ್ತಾ, ಧನ್ಯವಾದಗಳು ಹೇಳುತ್ತಾ, ನಮ್ಮ ಮುಂದಿನ ಒಂದು ಎಜೆಂಡಾಗಳು ಏನಿದಾವೆ ಅಂದ್ರೆ, ವಿಷನ್ ಏನಿದಾವೆ ಅಂದ್ರೆ, ನಮ್ಮ ಸಮಾಜಕ್ಕೆ ಎಷ್ಟು ಮಟ್ಟಿಗೆ ನಾವು ಏನು ಸಹಾಯ ಮಾಡಬಹುದು, ಈ ಸರ್ಕಾರದಿಂದ ನಮ್ಗೆ ಏನು ಸಹಾಯ ಆಗ್ತದ ಅದು ಸಾಧ್ಯ ಆದಷ್ಟು ನಾವು ತೆಗೆದುಕೊಂಡಿದ್ದೀವಿ. ಇವ್ರ ನೇತೃತ್ವದಲ್ಲಿ, ನಮ್ಮ ಜಿಲ್ಲಾ ಅಧ್ಯಕ್ಷರ ನೇತೃತ್ವದಲ್ಲಿ, ವೆಂಕಟೇಶ್ ಕುಲಕರ್ಣಿ ಅವರ ನೇತೃತ್ವದಲ್ಲಿ ಸರಿಸುಮಾರು ನಾವು 56 ನೇರ ಉದ್ಯೋಗ ಸಾಲ 2 ಲಕ್ಷ ಪ್ರತಿಯಂತೆ ನಾವು ಅವರಿಗೆ ಉದ್ಯೋಗ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಅದರಂತೆ 15,000 ರೂಪಾಯಿ ಪ್ರತಿ ಒಬ್ಬರ ಏನು ವಿದ್ಯಾರ್ಥಿಗಳಿದ್ದರು ಅವರಿಗೆ ವಿದ್ಯಾರ್ಥಿ ವೇತನ ಕೊಡ್ಲಿಕ್ಕೆ ಸಹಾಯ ಆಗಿದೆ. ಇನ್ನೂ ಕೂಡ ನಾವು ಆಗ್ರಹ ಮಾಡ್ತೀವಿ ಸರ್ಕಾರಕ್ಕೆ, ನಮ್ಮ ಬ್ರಾಹ್ಮಣ ಸಮಾಜಕ್ಕೆ ಹೆಚ್ಚಿನ ಆದಂತ ನಮಗೆ ಬಜೆಟ್ ಕೊಡಬೇಕು. ಯಾಕಂದ್ರೆ ನಮ್ಗೆ ಕೊಟ್ಟಿನ ಸಹ ಏನು ಬಜೆಟ್ ಇದೆ ಅಲ್ಪ ಬಜೆಟ್ ಆಗ್ತಾ ಇದೆ. ಈ ಬರುವ ಕಾಲಮಾನ ಪರಿಸ್ಥಿತಿಯಲ್ಲಿ ನಮಗೆ 50 ಕೋಟಿ 100 ಕೋಟಿ ತನಕ ನಾವು ಡಿಮ್ಯಾಂಡ್ ಇಡ್ತಾ ಇದ್ದೀವಿ. ಈ ಸಾರಿ ಮತ್ತೆ ಏನು ಆದಿಶಂಕರಾಚಾರ್ಯನ ನಾವು ಮಾಡಿದೀವಿ ಈಗ ಆಚರಣೆ ಜಯಂತಿ, ಇನ್ನು ಮುಂದೆ ನೆಕ್ಸ್ಟ್ ಇಯರ್ ಇದಕ್ಕ ಒಂದು ಚೆನ್ನಾಗಿ ಮಾಡುವಂತ ಸಂಕಲ್ಪ ಮಾಡಿಕೊಂಡಿದ್ದೀವಿ. ಈ ಸಂಕಲ್ಪದೊಂದಿಗೆ ಈ ನಮ್ಮ ಆದಿಶಂಕರಾಚಾರ್ಯ ಜಯಂತಿ ಇನ್ನೊಂದ್ಸಲ ಎಲ್ಲರಿಗೆ ನಮ್ಮ ವಿಪ್ರ ಬಾಂಧವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಜಯಂತಿಯ ಶುಭಾಶಯ ಕೋರ್ತೇನೆ. ವಿಶೇಷವಾಗಿ ಜಿಲ್ಲಾಧಿಕಾರಿಗಳಿಗೆ